ಕರ್ನಾಟಕ ಲೋಕಸೇವಾ ಆಯೋಗ ಅರ್ಥಾತ್ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಹೌದು, ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪಬ್ಲಿಕ್ ಟಿವಿಯಲ್ಲಿ ಕೆಪಿಎಸ್ಸಿ ಹಗರಣದ ಮತ್ತಷ್ಟು ವಿಡಿಯೋಗಳು. ಕೆಪಿಎಸ್ಸಿ ಮಧ್ಯವರ್ತಿ ಬಿಚ್ಚಿಟ್ಟಂತಹ ಭಯಾನಕ ಸತ್ಯವಾದ್ರೂ ಏನು? ಕಾಸು ಕೊಟ್ರೆ ಸರ್ಕಾರಿ ಲಾಕರ್ಗೂ ಕನ್ನ ಹಾಕ್ತಾರಂತೆ. ಸರ್ಕಾರಿ ಲಾಕರ್ನಲ್ಲಿರುವಂತಹ OMR ಕೂಡ ತಿದ್ದುಪಡಿ ಮಾಡ್ತಾರಂತೆ. ಕರಾಳ ಸತ್ಯವನ್ನ ಬಿಚ್ಚಿಟ್ಟ ಕೆಪಿಎಸ್ಸಿ ಬ್ರೋಕರ್. ಬ್ರಹ್ಮಾಂಡ ಭ್ರಷ್ಟಾಚಾರ, ಹೇಗೆ ಅಕ್ರಮಗಳ ಕೂಪ ಆಗಿದೆ ಕೆಪಿಎಸ್ಸಿ ಅನ್ನೋದನ್ನ ಇದೆಲ್ಲವೂ ಕೂಡ ತೋರಿಸ್ತಾ ಇದೆ. ಈ ರೀತಿ ಮಾಡೋದಕ್ಕೆ ಕೆಪಿಎಸ್ಸಿ ಅಂತ ಹೇಳಿ ಯಾಕೆ ಬೇಕು? ಪರೀಕ್ಷೆ ಅಂತ ಯಾಕೆ ಮಾಡಬೇಕು? ಹಗಲು ರಾತ್ರಿ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಯಾಕೆ ಓದಬೇಕು? ಕೆಪಿಎಸ್ಸಿ ಹಗರಣ ವಿಡಿಯೋ 2.0 ಕರಾಳ ಸತ್ಯ ಹೊರಬಂದಿದೆ. OMR ಶೀಟ್ ಕೂಡ ತಿದ್ದುಪಡಿ ಮಾಡುವಂತಹ ವಿಚಾರ ಇದು. ಬಾಯ್ಬಿಟ್ಟಿದ್ದಾನೆ ಬ್ರೋಕರ್. OMR ಸರ್ಕಾರಿ ಲಾಕರ್ನಲ್ಲಿ ಇರುತ್ತೆ, ಅದನ್ನೇ ತಿದ್ದುಪಡಿ ಮಾಡ್ತಾರಂತೆ ದುಡ್ಡು ಕೊಟ್ರೆ. ಅಲ್ಲಿ ಮಾರ್ಕ್ಸ್ ಅನ್ನ ಬದಲಾಯಿಸಿ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬರುವಂತೆ ನೋಡ್ಕೊಳ್ತೀವಿ ಅಂತ ಹೇಳಿ ಬ್ರೋಕರ್ ಹೇಳ್ತಾನೆ. ಟೇಬಲ್ನಿಂದ ಟೇಬಲ್ಗೆ OMR ಶೀಟ್ ಬದಲಾಯಿಸಲು ಕಾಸು ಕೊಡಬೇಕು ಕಾಸು ಅಂತ ಹೇಳ್ತಾನೆ. ಕಾಸು ಕೊಟ್ಟ 2 ದಿನಕ್ಕೆ ಫೈನಲ್ ಲಿಸ್ಟ್ ನಲ್ಲಿ ಹೆಸರು ಬರುತ್ತೆ. ಅಭ್ಯರ್ಥಿಯ ಜೊತೆಗೆ ಕೆಪಿಎಸ್ಸಿ ಡೀಲ್ನ ಖುಲ್ಲಂ ಖುಲ್ಲಾ ಮಾತು. ಪಬ್ಲಿಕ್ ಟಿವಿಯಲ್ಲಿ ಕೆಪಿಎಸ್ಸಿ ಕರ್ಮಕಾಂಡದ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೆಗಾ ಎಕ್ಸ್ಪೋಸ್. ಯಾವ ರೀತಿ ಕೆಪಿಎಸ್ಸಿ ಅಕ್ರಮಗಳ ಅಡ್ಡೆ ಆಗಿದೆ, ಕಾಸು ಕೊಟ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಿದೆ. ಒಂದ್ ಮಾತು ಹೇಳ, ನಿನ್ನ ಕೆಲಸ ಆಗಲಿಲ್ಲ ಅಂದ್ರೆ ನಾನು ಏನ ನಿನಗ ಶೂಟಿಂಗ್ ಕೊಡ್ಲಿ ಹೇಳು, ನಿನ್ನ ಲಿಸ್ಟ್ ಒಳಗೆ ಹೆಸರು ಕೊಟ್ಟ ಸಾಕಡ. ಈಗ OMR ರಿಸಲ್ಟ್ ಆಗಿ 1 ತಿಂಗಳ ಅವು ಆತ. 1 ತಿಂಗಳ ಅವು ಆತಂದ್ರ OMR ಲಾಕರ್ ಅಲ್ಲಿ ಇರ್ತದೆ, ಯಾವ್ದು ಗೌರ್ಮೆಂಟ್ ಲಾಕರ್ ಅಲ್ಲಿ ಇರ್ತದೆ. ಜಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಆಡ್ ಮಾಡ್ಬೇಕು ಅಷ್ಟು ಮಾರ್ಕ್ ಆಡ್ ಮಾಡಿ ನಿಮ್ದೊಂದು ಫೋಟೋ ನಮಗ್ ಬರ್ತದ. ನಿಮ್ಗೆ OMR ಫೋಟೋ ಬರ್ತದೆ. ನೀವು ಲಿಸ್ಟ್ ಆನ್ ಕೂಡಲೇ ನೀವು ದುಡ್ಡು ಕೊಡಿ, ಅನ್ಕ ನಿಮ್ ಕಡೆ ದುಡ್ಡು ತೊಗೊಳುದಿಲ್ಲ. ಬಟ್ ಜಸ್ಟ್ ಈಗ ಇವಾಗೇನ ಆಕ್ಟಿವಿಟೀಸ್ ನಡಿಬೇಕಾದ್ರೆ ಅವ್ರ ದುಡ್ಡು ಇಲ್ಲ ಮಾಡಂಗಿಲ್ಲ. ಅದಕ್ಕೋಸ್ಕರ ದುಡ್ಡು ಕೇಳ್ತಾ ಇರ್ಬೇಕು. ನಾಳೆ ಅವ್ರಿಗೆ ಬೆಂಗಳೂರು ಕಳಿಸ್ತೇನೆ ನಾನು. ಸರ್ ನಾನು ಅವ್ರಿಗೆ ಇವಾಗಲೂ ಮಾತಾಡಿದ್, ನನ್ಗೆ ಮತ್ತೆ ಹಚ್ಚಿದ್ರು ಅವ್ರಿಗೆ. ಅವರಲ್ಲಿ ಕ್ಲಿಯರ್ ಆಗಿ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇದೆ. ನಾನು 99% ಶೋರ್ ಹೇಳಿದ್ದೇನೆ, ಅವ್ರು 101% ಹೇಳ್ತಾ ಇದಾರೆ. ಏನ್ ಮಾಡೋರ 101% ಹೇಳ್ತಾರೆ. ನಾನು ಬಹಳ ಸಬ್ಜೆಕ್ಟ್ ಮಾಡಿಸಿದ್ದೆ ಅವ್ರ ಕಡೆಯಿಂದ. ಅವ್ರ ಕಡೆಯಿಂದ ನನಗ್ ಕಾನ್ಫಿಡೆಂಟ್ ಇದೆ ಮರ. ನಿಮ್ಗಿನ್ ಕಾನ್ಫಿಡೆಂಟ್ ನಿಮ್ಗೆ ಗೊತ್ತಿರಂಗಿಲ್ಲ, ನಿಮ್ಗೆ ಕಾನ್ಫಿಡೆಂಟ್ ಇರಲ್ಲ. ನೀವು ಒಂದ್ ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ OMR ತರಬೇಕಂದ್ರೆ ನಿಮ್ಗೆ ನಾನು ಹೇಳಿದ ಅರ್ಥ ಆಗುದಿಲ್ಲ. ನಾನು OMR ತರಬೇಕಾದ್ರೆ 4 ದಿವಸ ವೇಟ್ ಮಾಡಿದ್ದೆ ಬೆಂಗಳೂರಲ್ಲಿ. ಜಸ್ಟ್ ಹೊರಗೆ ಬರ್ಬೇಕಾದ್ರೆ 4 ರಿಂದ 5 ದಿವಸ ಹತ್ತದೆ. ಒಂದ್ ಟೇಬಲ್ ಇಂದ ಒಂದ್ ಟೇಬಲ್ ಪಾಸ್ ಆಗ್ಬೇಕದು. ಎಲ್ಲರಿಗೆ ಕ್ಯಾಶ್ ಕೊಟ್ಕೋತ ಬರ್ಬೇಕು. ಇವಾಗ ಹೇಳಿದ್ರೆ ನಿನ್ಗೆ ಅರ್ಥ ಆಯ್ತು ಇಲ್ಲ? ಅವರು ನನಗ್ ಒಟ್ಟು 2 days ಟೈಮ್ ಕೊಡ್ಲಿ, ಅವ್ನ ಲಿಸ್ಟ್ ಹೆಸರು ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಜಸ್ಟ್ ನಿನ್ನ ದುಡ್ಡು ಇವತ್ತು ಹಾಕಿದ್ರೆ ನಾಡಿದ್ದು ನಿನ್ ಲಿಸ್ಟ್ ಒಳಗೆ ಹೆಸರು ಹಾಕಿಸ್ತಿದ್ ನಾನು. ನೀನು ಅರ್ಥನ ಮಾಡ್ಕೊಳ್ಳಿಲ್ಲ ಮರ. ಏನ್ ಮಾಡ್ಲಿಲ್ಲ ನಾನು ಹೇಳೋದು ಕೇಳು ವಿನೋದ. ನೀನು ನನಗ್ ಕೊಡಬೇಡ ದುಡ್ಡು, ಅವ್ರಿಗೆ ಹಾಕು. ನನಗ ಅವರು ಗುರುಗಳು ಅವ್ರು ಏನ್ ಹೇಳ್ತಾರ ಅದೇ ಫೈನಲ್. ನನ್ನ ಸಬ್ಜೆಕ್ಟ್ ಮೊನ್ನೆನೂ ಹೇಳಿದ್ನಿ, ನನ್ನ 2 ಮಕ್ಕಳ ಭವಿಷ್ಯ ಮಾಡಿದಾರೆ ಅವರು. ಅವ್ರನ್ನ ವಿರೋಧ ಹಾಕೊಳಕ್ ನನಗಾಗಲ್ಲ. ಯಾಕಂದ್ರೆ ನಾನು ನಿನ್ ತರಾನೇ ವಿನೋದ್. ನನ್ ಮಕ್ಕಳ ಭವಿಷ್ಯ. ಈಗ ನಿಮ್ ಫಾದರ್ ನಿನ್ ಬಗ್ಗೆ ಹೆಂಗ್ ವಿಚಾರ ಮಾಡ್ತಾರಲ್ಲ, ನನ್ನ ಮಕ್ಕಳು ಬಿದ್ದಲ್ಲಿ ನಾನು ಹೇಳ್ತೀನಿ ಸರ್, ನನ್ನ ಮಕ್ಕಳು 2 ಮಕ್ಕಳು ನೀವ್ ಏನ್ ಮಾಡ್ತೀರಿ ಮಾಡಿರುತ್ತೆ. ಜಸ್ಟ್ ಅಮೌಂಟ್ ನಾನು ಏನು ಕೇಳಿಲ್ಲ ಅವ್ರಿಗೆ. ಇಂತಿಷ್ಟು ಅಮೌಂಟ್ ಆಗತ್ತೆ ತಮ್ಮ ತಂದು ಕೊಡ್ಲಾಕ್ ಸಾಧ್ಯತೆ ನನಗೆ ಕೇಳಿದಾರ. ಕೊಡ್ತೀನಿ ಅಂತ ಸಂಜೆ ಅಮೌಂಟ್ ಕೊಟ್ಟು ಮಾರನೇ ದಿವಸ ನನಗೆ ಆರ್ಡರ್ ಕಾಪಿ ಕೊಟ್ಟಾರ. ಅವ್ರ ಮೇಲೆ ನಂಬಿಕೆ ಇರ್ಲಿಕ್ಕಂದ್ರೆ ನನ್ನ ಅಕೌಂಟ್ ಹಾಕು, ಪರವಾಗಿಲ್ಲ. ನನ್ನ ಮೇಲೆ ನಂಬಿಕೆ ಇರ್ಲಿಕ್ಕೆ ಅವ್ರ ಅಕೌಂಟ್ಗೆ ಯಾರ ಅಕೌಂಟ್ ಹಾಕ್ತಿ ಹಾಕು, ಸ್ಲಿಪ್ ಇಟ್ಕೋ. ಅದ ಅಕೌಂಟ್ ಹಾಕಿ ಸ್ಲಿಪ್ ಇರ್ತೈತಿಲ್ಲ ನಿನ್ನ ಹತ್ರ. ನಾವೇನ್ ಫೋರ್ಜರಿ ಮಾಡಿದ್ರೆ ನೀನು ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ಲ. ಹೊಟ್ಟೆಗೆ ಅನ್ನ ತಿನ್ನೋರು ಮಾಡುವಂತಹ ಕೆಲಸ ಇದು ಅಲ್ವೇ ಅಲ್ಲ ಅಂತ ಹೇಳಿ
ಅದೆಷ್ಟೋ ಜನ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅನ್ನೋದೇ ಜೀವಮಾನದ ಸಾಧನೆ ಅಂದ್ಕೊಂಡು ಹಗಲು ರಾತ್ರಿ ಅಂತ ಸಾಲ ಸೂಲ ಮಾಡಿಕೊಂಡು ಎಲ್ಲೋ ರೂಮ್ ಮಾಡ್ಕೊಂಡು ಓದ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಕಾಸಿಗೆ ಸರ್ಕಾರಿ ನೌಕರಿಯನ್ನು ಮಾರುವಂತಹ ಕೆಲಸ ಆಗ್ತಾ ಇದೆ. OMR ಶೀಟನ್ನೇ ತಿದ್ದುಪಡಿ ಮಾಡ್ತಾರೆ ಅಂದರೆ ಮತ್ತು ಯಾವುದಕ್ಕಾಗಿ ಈ ಪರೀಕ್ಷೆ ಮಾಡಬೇಕು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ ಪವಿತ್ರ ಕಡ್ತಲ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಈ KPSC ಸಂಸ್ಥೆ ಅನ್ನೋದು ಅಲ್ಲಾಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ರೆ ದುಡ್ಡಿಗೇನೆ ಎಲ್ಲ ಸರ್ಕಾರಿ ಕೆಲಸಗಳನ್ನು ಮಾರ್ಬಿಡೋದು ಒಳ್ಳೇದಾ ಅಂಥೇಳಿ, ಯಾವ ಪುರುಷಾರ್ಥಕ್ಕೆ ಈ ಪರೀಕ್ಷೆ 1:2 1:3 ಸಂದರ್ಶನ ಇವೆಲ್ಲ ಏನಕ್ಕೆ ಬೇಕು ಅಂತ ಹೇಳಿ ಪವಿತ್ರ? ಬೇಕಾಗಿ ಇಲ್ಲ ಪ್ರೇಮ್. ಅಟ್ಲೀಸ್ಟ್ ಅವ್ರು ಒಂದ್ ಕೆಲಸ ಮಾಡ್ಬೋದು, ಒಂದು ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡ್ಬಿಟ್ರೆ ಯಾರಿಗ್ ಬೇಕೋ ಅವರು ಬಂದು ಉದ್ಯೋಗವನ್ನ ತೆಗೆದುಕೊಂಡು ಹೋಗ್ತಾರೆ. ಪಾಪ ಬೇರೆ ಕಷ್ಟಪಟ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯೋದು, ಸಾಕಷ್ಟು ಕನಸು ಕಾಣೋದು, ಈ ರೀತಿಯಲ್ಲಿ ಅಕ್ರಮಗಳು ನಡೆಯೋದನ್ನ ನೋಡಿದ್ರೆ ಎಂತಹ ವಿದ್ಯಾರ್ಥಿಗಳಿಗೂ ಕೂಡ ಎದೆಯೊಡದ್ ಹೋಗುತ್ತೆ. ಆ ಹೆತ್ತವ್ರು ಅಷ್ಟೊಂದು ಕನ್ಸು ಕಟ್ಟಿರ್ತಾರೆ. ಈ ರೀತಿ ಕುಲ್ಲಂಕುಲ ವ್ಯಕ್ತಿ ಮಾತಾಡ್ತಾ ಇರುವಂತ ಇದು ಪಾರ್ಟ್ 2 ವಿಡಿಯೋ. ಇನ್ನೂ ಕೂಡ ಕರ್ಮಕಾಂಡ ಇದೆ. ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಇದೇ ರೀತಿ ಅಕ್ರಮವಾಗ್ತಾ ಇರುವಂತದ್ದು ಗೊತ್ತಾಗಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ವ್ಯಕ್ತಿ ಮಾತಾಡ್ತಾರೆ ನೋಡಿ, OMR ಶೀಟ್ ತಿದ್ದುಪಡಿ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಬಟ್ ಯಾವ ರೀತಿ ತಿದ್ದುಪಡಿ ಆಗುತ್ತೆ ಅನ್ನುವಂಥದ್ದನ್ನ ಈ ವ್ಯಕ್ತಿ ಓಪನ್ ಆಗಿ ಮಾತಾಡಿದ್ದಾನೆ. ಸರ್ಕಾರಿ ಲಾಕರ್ ನಲ್ಲಿ ಸಿಗುತ್ತೆ, ಆಗ ನಮ್ ಕೈಗೆ OMR ಶೀಟ್ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂಕಗಳನ್ನ ಮಾಡ್ಕೊಡ್ತೀವಿ, ದುಡ್ಡು ಕೊಟ್ಟ ಮಾರನೇ ದಿನವೇ ನಿಮ್ಗೆ ಆಯ್ಕೆ ಪಟ್ಟಿಯಲ್ಲಿ ನಿಮ್ ಹೆಸರು ಬರುತ್ತೆ ಅಂತ ಓಪನ್ ಆಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಟೇಬಲ್ ಇಂದ ಟೇಬಲ್ಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಹಾಗಿದ್ರೆ ಆ ದುಡ್ಡು ಯಾರ ಕೈಗೆ ಸೇರುತ್ತೆ ಅನ್ನುವಂಥದ್ದು, OMR ಶೀಟ್ ಈ ಬ್ರೋಕರ್ಸ್ ಗಳ ಕೈಯಲ್ಲಿ ಹೇಗ್ ಬರುತ್ತೆ ಅನ್ನುವಂಥದ್ದೇ ಅಚ್ಚರಿ. ಸೊ ಈಗ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ತನಿಖೆ ಆಗ್ಬೇಕು. ಇಲ್ಲದೆ ಇದ್ರೆ ಎಷ್ಟೋ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟವಾಡ್ದಂಗೆ. ಅಷ್ಟೇ ಅಲ್ಲ, ಈಗ ಹುದ್ದೆಯನ್ನ ಗಿಟ್ಟಿಸ್ಕೊಂಡವರ ಮೇಲೂ ಕೂಡ ಒಂದು ಹಂತದಲ್ಲಿ ಇದು ಅನುಮಾನದ ತೂಗುಕತ್ತಿ. ಯಾಕಂದ್ರೆ ನಿನ್ನೆ ಅನೇಕ ವಿದ್ಯಾರ್ಥಿಗಳು ಬಂದ್ರು, ನಾವು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರಿತಾ ಇದ್ವಿ, ಈ ರೀತಿ ಅಂತಿಮ ಆಯ್ಕೆ ಪಟ್ಟಿಯನ್ನ ತಡೆ ಹಿಡಿದ್ರೆ ನಾವೆಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ಸೊ ಎಲ್ಲವನ್ನ ತನಿಖೆಯಾಗಿ ಒಂದು ತಾರ್ಕಿಕ ಅಂತ್ಯ ಅಂತೂ ಈ ಬಾರಿ KPSC ವಿಚಾರದಲ್ಲಿ ಆಗ್ಲೇಬೇಕಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.